ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನೀವು ನಿಮ್ಮ ಪರಿವಾರದ ಯಾವುದಾದ್ರೂ ಪ್ರಯೋಜನವನ್ನು, ವಿಶೇಷವನ್ನು ಆಚರಿಸುವಿರಿ ಅಥವಾ ಎಲ್ಲಾದರೂ ಹೊರಗೆ ಸುತ್ತಲು ಹೋಗುವಿರಿ. ಅದರಿಂದ ನಿಮಗೆ ಪೂರ್ತಿ ಸಂತೋಷ ಸಿಗುತ್ತದೆ. ಇಂದಿನ ದಿನ ನಿಮ್ಮವರ ಜೊತೆ ಎಲ್ಲಿಗಾದರೂ ಪಿಕ್ನಿಕ್ಗೆ ಹೋಗಲು ತುಂಬಾ ಒಳ್ಳೆಯದು. ನಿಮಗೆ ಚೆನ್ನಾಗಿ ಮಜಾ ಬರುತ್ತದೆ. ನಿಮ್ಮ ಪರಿವಾರದವರ ಜೊತೆ ಸಮಯ ಕಳೆಯುವುದರಿಂದ ಒಂದು ಗಟ್ಟಿಯಾದ ಸಂಬಂಧದ ರೂಪದಲ್ಲಿ ಶುಭ ಪರಿಣಾಮ ಸಿಗುತ್ತದೆ. ಇಂದು ನಿಮ್ಮ ದಾರಿಯಲ್ಲಿ ಯಾವುದೇ ತಡೆ ಬರುವುದಿಲ್ಲ. ಇಂದಿನ ದಿನ ನಿಮ್ಮ ಪರಿವಾರದ ಜೊತೆ ಸಮಯ ಕಳೆಯಲು ಹಾಗೂ ನಿಮ್ಮ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ದಿನವಾಗಿದೆ. ಇವತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ದಿನವಾಗಿದೆ. ಇವತ್ತು ನೀವು ನಿಮ್ಮ ಮನಸ್ಸಿನ ಮಾತನ್ನು ಬಿಚ್ಚಿ ಹೇಳುವುದಕ್ಕೆ ತಯಾರಾಗಿರಿ. ನಿಮ್ಮ ಪಾರ್ಟ್ನರ್ ಸಹ ಮೊದಲು ನಾಚಿಕೆ ಪಟ್ಟರೂ ಆಮೇಲೆ ಸರಿ ಹೋಗುತ್ತಾರೆ ಮತ್ತು ನೀವು ಇಬ್ಬರೂ ಒಂದೇ ರೀತಿಯ ಭಾವನೆಯಿಂದ ತೇಲಾಡಿ ಹೋಗುತ್ತೀರಾ. ಈ ಸಮಯವನ್ನು ಚೆನ್ನಾಗಿ ಮಜಾ ಮಾಡಿ. ಇಂದು ನಿಮಗೆ ಭಾಗಿದಾರಿಯಾಗಲು ಇಷ್ಟವಾಗುತ್ತದೆ. ಅದು ಒಬ್ಬರು ಮಹಿಳೆಯ ಜೊತೆಗೆ. ನೀವು ಯೋಚಿಸಿ ನಿರ್ಣಯ ತೆಗೆದುಕೊಳ್ಳಿ. ಅದು ನಿಮ್ಮ ಪಕ್ಷದಲ್ಲಿ ಇರುತ್ತದೆ. ಇದರ ಪರಿಣಾಮವಾಗಿ ನಿಮಗೆ ಏನನ್ನೂ ಹೇಳುವ ಅವಶ್ಯಕತೆ ಇರುವುದಿಲ್ಲ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸುವ ನಿಮ್ಮ ಆಸೆ ಪೂರೈಸಿಕೊಳ್ಳಲು ಮೊದಲು ನೀವು ಕೆಲಸ ಮಾಡುತ್ತಿರುವ ಸಂಸ್ಥೆಯನ್ನು ನಿಮ್ಮ ಹೊಸ ಯೋಜನೆಗಳಿಂದ ಅಭಿವೃದ್ಧಿಪಡಿಸಿದ ನಂತರ ನೋಡಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗೆ ಸುಧಾರಿಸುವುದು ಎಂದು. ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಏಕೆಂದರೆ ನಿಮಗೆ ಜ್ವರ ಬರಬಹುದು. ನಿಮಗೇನಾದರೂ ತುಂಬಾ ಜ್ವರವಿದ್ದರೆ ನೀವು ಒತ್ತಡಕ್ಕೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ವ್ಯಸ್ತರಾಗದಂತೆ ಪ್ರಯತ್ನಿಸಿ. ಇದರಿಂದ ನೀವು ಕಾಯಿಲೆ ಬೀಳಬಹುದು. ನಿಮ್ಮ ಬಗ್ಗೆ ಕಾಳಜಿ ವಹಿಸಿದರೆ ಬೇಗ ಈ ಕಾಯಿಲೆಗಳಿಂದ ಮುಕ್ತಿ ಪಡೆಯಬಹುದು. ವೃಷಭ ರಾಶಿ, ಇಂದು ನೀವು ನಿಮ್ಮನ್ನು ಸಮಾಜ ಸೇವೆಯ ಕಡೆ ಆಕರ್ಷಿತರಾಗಿರುವುದನ್ನು ಕಾಣುವಿರಿ. ಇಂದಿನ ದಿನ ನೀವು ಸಹಾಯ ಬೇಕಿರುವ ಜನರಿಗೆ ಸಹಾಯ ಮಾಡಲು ಎಲ್ಲಾ ತರಹದ ಪ್ರಯತ್ನ ಮಾಡುವಿರಿ. ಅದು ಹಣಕ್ಕೆ ಸಂಬಂಧಿಸಿದ್ದು ಆಗಿರಬಹುದು ಅಥವಾ ಸಮಯಕ್ಕೆ ಸಂಬಂಧಿಸಿದ್ದು ಇರಬಹುದು. ದಿನದ ಅಂತ್ಯದಲ್ಲಿ ನೀವು ಯೋಚಿಸಲು ಸಾಧ್ಯವಿಲ್ಲ ನಿಮಗೆ ಎಂಥ ಖುಷಿ ಸಿಗುತ್ತದೆ ಎಂದು. ಕೆಲವು ದಿನಗಳ ಹಿಂದೆ ಜಗಳವಾಡಿರುವ ಜೋಡಿಗಳು ತಮ್ಮ ಕೋಪವನ್ನು ಮರೆತು ಒಂದಾಗಲಿದ್ದಾರೆ. ಸಂಬಂಧವು ಮತ್ತೆ ಸರಿದಾರಿಗೆ ಬರಲಿದೆ. ಅದಕ್ಕೆ ಕಷ್ಟಪಟ್ಟು ಪ್ರಯತ್ನಿಸಿ. ಸಕಾರಾತ್ಮಕವಾಗಿದ್ದ ಒಳ್ಳೆಯ ಸಂಬಂಧ ಬೆಳೆಸಲು ಪ್ರಯತ್ನಿಸಿ. ಹೊಸ ಕೆಲಸದ ಜೊತೆ ಉತ್ತರದಾಯಿತ್ವದ ಜವಾಬ್ದಾರಿಯು ನಿಮ್ಮ ಮೇಲೆ ಬರುತ್ತದೆ. ನಿಮಗೆ ಸಂಸ್ಥೆಯ ಜೊತೆ ನಡೆಯುವುದಕ್ಕೆ ಚೆನ್ನಾಗಿ ಕಷ್ಟಪಡಬೇಕಾಗುತ್ತದೆ. ಸಂಸ್ಥಾನದ ಯಾವುದೋ ತಾಂತ್ರಿಕ ಕೆಲಸದಲ್ಲಿ ನಿಮ್ಮ ಪ್ರತಿಭೆಯು ಬೆಳಕಿಗೆ ಬರುತ್ತದೆ. ನೀವು ಒಬ್ಬರು ವಿಜೇತರ ರೂಪದಲ್ಲಿ ಬೆಳೆಯುತ್ತೀರಿ. ನೀವು ಕಷ್ಟದಿಂದ ಕೆಲಸ ಮಾಡುತ್ತೀರಿ. ಇದರ ಒಳ್ಳೆಯ ಫಲವು ನಿಮಗೆ ಸಿಗುತ್ತದೆ. ಇಂದು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು. ಇದಕ್ಕಾಗಿ ನೀವು ನಿಮ್ಮ ಪ್ರೊಫೆಷನಲ್ ಸಂಗಾತಿಗೆ ಧನ್ಯವಾದ ಹೇಳಿ. ನಿಮ್ಮ ಪ್ರೊಫೆಷನಲ್ ಜೊತೆಗಾರ ಮತ್ತು ಬಿಸಿನೆಸ್ ಪಾರ್ಟ್ನರ್ ಕಡೆ ದೊಡ್ಡ ಸಹಾಯ ದೊರೆಯುವುದು. ಅವರಿಗೆ ಧನ್ಯವಾದ ಹೇಳುವುದನ್ನು ಮರೆಯಬೇಡಿ. ನೆನಪಿನಲ್ಲಿ ಇಡಿ, ಅವರು ಈ ಸಹಾಯ ಮಾಡಿಲ್ಲದಿದ್ದರೆ ಇಂದು ನಿಮ್ಮ ಪರಿಸ್ಥಿತಿ ಇಷ್ಟು ಚೆನ್ನಾಗಿ ಇರುತ್ತಿರಲಿಲ್ಲ. ನಿಮಗೆ ಯಾವುದಾದ್ರೂ ತರಹದ ಚೂಪಾದ ವಸ್ತುವಿನಿಂದ ಪೆಟ್ಟಾಗಬಹುದು. ನೀವು ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಹರಿತವಾದ ವಸ್ತು ಅಥವಾ ಚಾಕುವಿನಿಂದ ಪೆಟ್ಟಾಗಬಹುದು. ಯಾವುದಾದ್ರೂ ವೇಗವಾದ ಹಾಗೂ ಹರಿತವಾದ ಮಷಿನ್ನಿಂದಲೂ ಪೆಟ್ಟಾಗಬಹುದು. ಆದ್ದರಿಂದ ಹೆಚ್ಚು ತಾಳ್ಮೆಯಿಂದ ಇರಿ. ಮಿಥುನ ರಾಶಿ, ಇಂದು ನಿಮ್ಮ ದಿನಚರಿ ಬದಲು ಆಗಿಬಿಡುತ್ತದೆ. ಇದು ಬಹುಶಃ ನಿಮ್ಮ ಮನೆಯಲ್ಲಿ ಮದುವೆಯ ಸಮಾರಂಭದಿಂದ ಆಗಬಹುದು. ನೀವು ಈ ಸಮಾರಂಭದಲ್ಲಿ ಚೆನ್ನಾಗಿ ಮಜಾ ಮಾಡುವಿರಿ ಹಾಗೂ ತುಂಬಾ ದಿನಗಳಿಂದ ನೀವು ಭೇಟಿ ಮಾಡಲು ಸಾಧ್ಯವಾಗದಿದ್ದ ನೆಂಟರನ್ನೆಲ್ಲ ಭೇಟಿ ಮಾಡುವಿರಿ. ಇಂದು ನೀವು ಅನಾವಶ್ಯಕವಾಗಿ ತಪ್ಪು ಮತ್ತು ಕೆಟ್ಟ ಮಾತನ್ನು ಆಡಬೇಡಿ. ಇದರಿಂದ ನೋವಾಗುತ್ತದೆ. ಇದರಿಂದ ಸಂಶಯ ಬರುತ್ತದೆ. ಶಾಂತಿಯಿಂದ ಇದ್ದು ನಿಮ್ಮ ಪ್ರೀತಿಯ ವ್ಯವಹಾರವನ್ನು ಕಾಪಾಡಿಕೊಳ್ಳಿ. ಇಂದಿನ ದಿನ ನಿಮ್ಮ ಹುದ್ದೆಯ ಗೌರವವನ್ನು ಉಪಯೋಗಿಸಿಕೊಳ್ಳಲು ಶ್ರೇಷ್ಠವಾಗಿದೆ. ನಿಮ್ಮ ಯಾವುದೇ ಕೆಲಸವನ್ನು ಪ್ರಯತ್ನವಿಲ್ಲದೆ ಯೋಚಿಸಬೇಡಿ. ನೀವೇನನ್ನು ಯೋಚಿಸಿರುವಿರೋ ಅದನ್ನು ಕಾರ್ಯರೂಪಕ್ಕೆ ತನ್ನಿ. ಇಂದು ನೀವು ಆರಂಭದಿಂದ ಅಂತ್ಯದವರೆಗೂ ಕೆಲಸ ಮಾಡಬೇಕಾಗಿದೆ. ನೀವು ನಿಮ್ಮ ವ್ಯವಹಾರವನ್ನು ಆರಂಭಿಸಿ ಅಥವಾ ಯಾವುದೇ ಸರ್ಕಾರಿ ಕ್ಷೇತ್ರದ ಕೆಲಸವನ್ನು ಮಾಡಿ. ಇಂದಿನ ದಿನ ನಿಮಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಅಥವಾ ಸಿಕ್ಕಿರುವ ಅನುಬಂಧಕ್ಕಾಗಿ ಕೊನೆಯವರೆಗೂ ಹೋರಾಡುವ ಅವಶ್ಯವಿದೆ. ನೀವು ಬಿಸಿನೆಸ್ನಲ್ಲಿ ಇದ್ದರೆ ಇಂದು ಯಾವುದಾದರೂ ಹೊಸ ಪ್ರಾಜೆಕ್ಟ್ ಶುರು ಮಾಡುವ ಮೊದಲು ಎಚ್ಚರಿಕೆಯಿಂದ ಇರಿ. ದೊಡ್ಡ ತಡೆ ಬರುತ್ತಿರುವಂತೆ ಪ್ರಾಜೆಕ್ಟ್ ಅನ್ನು ಇಂದು ಖಂಡಿತವಾಗಿ ಆರಂಭಿಸಬೇಡಿ. ಯಾಕೆಂದರೆ ಇಂದಿನ ದಿನ ಅಂತಹ ಪ್ರಾಜೆಕ್ಟ್ ಅನ್ನು ಶುರು ಮಾಡಲು ಸರಿಯಾಗಿಲ್ಲ. ಅಥವಾ ಮಾಮೂಲಿ ಪ್ರಾಜೆಕ್ಟ್ ಅಥವಾ ಒಳ್ಳೆಯ ಬಂಡವಾಳದ ಜೊತೆ ಪ್ರಾಜೆಕ್ಟ್ ಶುರು ಮಾಡಲು ಸ್ವಲ್ಪ ಕಾಯಿರಿ. ಇಂದು ನೀವು ಸ್ವಲ್ಪ ಒತ್ತಡವನ್ನು ಅನುಭವಿಸುವಿರಿ, ಏಕೆಂದರೆ ಪರಿಸ್ಥಿತಿ ನಿಮ್ಮ ಕೈ ಮೀರಿದೆ. ಆದರೆ ನೀವು ಅದನ್ನು ಸರಿ ಮಾಡಲು ಪ್ರಯತ್ನಿಸುವಿರಿ. ನಿಮ್ಮ ಆರೋಗ್ಯ ಚೆನ್ನಾಗಿರುವುದು
ಮತ್ತು ನೀವು ಅದು ಹಾಗೆಯೇ ಇರಬೇಕು ಎಂದು ಬಯಸುವಿರಿ. ಕೆಲವು ವ್ಯಾಯಾಮ ಮಾಡಿ, ತಾಜಾ ಗಾಳಿ ತೆಗೆದುಕೊಳ್ಳಿ, ಅದರಿಂದ ನೀವು ಶಕ್ತಿಯನ್ನು ಅನುಭವಿಸುವಿರಿ. ಕರ್ಕರಾಶಿ, ಇಂದು ನಿಮಗೆ ಯಾರೊಡನೆಯಾದರೂ ಹೊಸ ಸಂಬಂಧ ಕಾಯಂ ಆಗಬಹುದು. ಇದು ಪ್ರೇಮಕ್ಕೆ ಸಂಬಂಧಿಸಿರುವುದಿಲ್ಲ, ಇದು ಸ್ನೇಹ ಅಥವಾ ಗುರು ಶಿಷ್ಯನ ಸಂಬಂಧವಾಗಿರುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಎಂಥ ವ್ಯಕ್ತಿ ಬರುತ್ತಾರೆ ಎಂದರೆ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತಾರೆ. ನೋಡಿ, ಈ ಸಂಬಂಧ ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆ ಎಂದು. ನೀವು ನಿಮ್ಮ ಜೀವನದಲ್ಲಿ ಬೇರೆ ತರಹ ಆಗುವ ಹಾಗೆ ಯೋಚಿಸುತ್ತಿದ್ದೀರಿ. ಇವಾಗಿನ ಸಂಬಂಧವನ್ನು ಬಿಟ್ಟು ಮತ್ತು ಇಷ್ಟಪಡಿ ಅಥವಾ ಪಡೆದೇ ಇರಿ. ಅದರಿಂದ ನಿಮ್ಮ ಪಾರ್ಟ್ನರ್ಗೆ ದುಃಖ ಉಂಟು ಮಾಡಬೇಡಿ, ಏಕೆಂದರೆ ನಿಮಗೆ ಇದರಿಂದ ಪಶ್ಚಾತ್ತಾಪವಾಗುತ್ತದೆ. ಕಾಡಿನಂತಹ ಜಾಗಕ್ಕೆ ಸುತ್ತಾಡುವುದಕ್ಕೆ ಹೋಗುವುದು ಮಜವಾಗಿರುತ್ತದೆ, ಆದರೆ ಕೆಟ್ಟದ್ದೂ ಸಹ ಆಗುತ್ತದೆ. ಆದ್ದರಿಂದ ಇದಕ್ಕೆ ರೆಡಿಯಾಗಿರಿ. ಇಂದಿನ ದಿನ ತಡವಾದ ಹಾಗೂ ವಿಫಲತೆಯಿಂದ ಕೂಡಿರುವುದು. ಹೊಸ ಕೆಲಸದ ಹುಡುಕಾಟದಲ್ಲಿ ನಿಮಗೆ ಕಷ್ಟವಾಗಬಹುದು. ನಿಮ್ಮ ಸಂಪರ್ಕ ಒಳ್ಳೆಯದಾಗುವುದಾದರೆ ತಡವಾದ ಕಾರಣ ಕಷ್ಟವಾಗುವುದು. ನಿಮಗೆ ಈ ಸಮಯದಲ್ಲಿ ಎಷ್ಟು ಸಾಧ್ಯವೇ ಅಷ್ಟು ಧೈರ್ಯದಿಂದಿರುವುದು ಅವಶ್ಯವಾಗಿದೆ. ಹಣವನ್ನು ಸಂಪಾದಿಸಲು ದೊಡ್ಡ ಅವಕಾಶ ನಿಮ್ಮ ಮುಂದಿದೆ. ನೀವು ಇದರ ಲಾಭವನ್ನು ಪಡೆಯಿರಿ. ನೀವೇನಾದರೂ ಫಿಶ್ ಬಿಸಿನೆಸ್ನಲ್ಲಿ ಇದ್ದರೆ ಹೊಸ ಕೆಲಸ ದೊರೆಯುವುದು. ಒಂದು ಇಷ್ಟವಾಗದಿದ್ದರೆ ಬೇರೆ ಕೆಲಸ ಸಿಕ್ಕಿಬಿಡುವುದು. ನಿಮ್ಮ ಕಠಿಣ ಪರಿಶ್ರಮದ ಫಲ ಈಗ ದೊರೆಯುವುದು. ಆದ್ದರಿಂದ ನಿಮ್ಮ ಎಲ್ಲ ಸಂಪರ್ಕ ಮತ್ತು ಅವಕಾಶವನ್ನು ಜೊತೆಯಲ್ಲಿ ತೆಗೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯದ ಪ್ರಕಾರ ಮುಂದೆ ಸಾಗಿ ಹಿಂದು ಮುಂದೆ ನೋಡಬೇಡಿ. ಮಾನಸಿಕ ಹಾಗೂ ಶಾರೀರಿಕವಾಗಿ ಫಿಟ್ ಇರುವ ಮಂತ್ರವನ್ನು ಒತ್ತಡವನ್ನು ದೂರವಿರಿಸಲು ಮಾಡಲಾಗುತ್ತದೆ. ಆದ್ದರಿಂದ ನೀವು ಈ ಮಂತ್ರವನ್ನು ಒಪ್ಪಿಕೊಳ್ಳಿ ಮತ್ತು ಸಕಾರಾತ್ಮಕ ವಿಚಾರಗಳನ್ನು ತನ್ನಿ. ನೀವು ಶರೀರಕ್ಕೆ ಮಸಾಜ್ ಮಾಡಿಸಿ, ಅದರಿಂದ ದೂರವಾಗಲಿ. ನೆನಪಿನಲ್ಲಿ ಇಡಿ, ಮಾನಸಿಕ ಶಾರೀರಿಕ ಫಿಟ್ನೆಸ್ ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಮಾಡಲು ಸಹಾಯಕವಾಗಿದೆ. ಸಿಂಹರಾಶಿ, ಬೇರೆ ಜನ ನಿಮ್ಮ ದಯೆಯ ಲಾಭವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಎಲ್ಲದಕ್ಕೂ ಮಿತಿ ಇರುತ್ತದೆ. ಆದ್ದರಿಂದ ಅವಶ್ಯಕತೆಗಿಂತ ಹೆಚ್ಚು ಕರುಣೆ ತೋರಿಸುವುದು ಒಳ್ಳೆಯದಲ್ಲ. ನಿಮ್ಮ ಕರುಣೆಯನ್ನು ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ ನಿಮಗೆ ಮಾನವೀಯತೆಯ ಬಗ್ಗೆ ವಿಶ್ವಾಸವೇ ಹೊರಟು ಹೋಗಬಹುದು. ನಿಮಗೆ ಇಂದು ನಿಮ್ಮ ಸಂಬಂಧವು ಮುರಿದು ಬೀಳುವಂತೆ ಭಾಸವಾಗುವುದು. ಆದರೆ ಸಮಯವು ನೀವು ಅಂದುಕೊಂಡಂತೆ ಕಷ್ಟವಾಗಿಲ್ಲ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಭಾವನೆಯು ಅಥವಾ ನಿಮ್ಮ ಇಚ್ಛೆಯ ಮೇಲೆ ಸಮಾನತೆಯನ್ನು ತಂದು ಸ್ವಲ್ಪ ಸಮಯ ನೀಡಿ ಪರಿಸ್ಥಿತಿಯನ್ನು ಸುಧಾರಿಸಬಹುದು. ಇಂದಿನ ದಿನ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಕಾರ್ಯ ಅಥವಾ ಭವಿಷ್ಯದ ಬಗೆಗೆ ಯಾವುದೇ ಪ್ರಕಾರದ ಭ್ರಮೆಯೂ ಇರುತ್ತದೆ. ಆದ್ದರಿಂದ ಅದನ್ನು ತೆಗೆದುಹಾಕಬೇಕು. ನೀವು ಇಂದು ಯಾರನ್ನು ಆದರ್ಶ ಎಂದುಕೊಳ್ಳುತ್ತೀರೋ ಅವರನ್ನು ಭೇಟಿ ಮಾಡುತ್ತೀರಿ. ಅವರ ಸಮಾನವಾದ ಕೆಲಸವನ್ನು ಮಾಡುತ್ತೀರಿ. ನೀವು ಈ ಜೀವನದಲ್ಲಿಯೇ ಜಾಸ್ತಿ ಕಲಿತುಕೊಳ್ಳುತ್ತೀರಿ. ನೀವು ಬಿಸಿನೆಸ್ನ ಹೊಸ ಐಡಿಯಾಗಳ ಬಗ್ಗೆ ತಕ್ಷಣ ಮತ್ತು ಸಕಾರಾತ್ಮಕ ಯೋಚಿಸುವ ಅವಶ್ಯಕತೆ ಇದೆ. ಇದರಿಂದ ನಿಮಗೆ ದೊಡ್ಡ ಲಾಭವಾಗುವುದು. ನೀವು ಈ ಐಡಿಯಾವನ್ನು ನಿಮ್ಮ ಶ್ರಮದಿಂದ ನಿಜ ಮಾಡಿ ತೋರಿಸಿ. ಬಿಸಿನೆಸ್ನಲ್ಲಿ ಸಫಲತೆಯ ಮೂಲ ಮಂತ್ರ ಇದೇ ಆಗಿದೆ. ಸ್ವಲ್ಪ ಮೇಲೆ ಕೆಳಗೆ ಆಗುತ್ತಾ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ. ಯಾವುದೇ ಸಣ್ಣ ಪುಟ್ಟ ಬದಲಾವಣೆಯಿಂದ ಚಿಂತಿತರಾಗಬೇಡಿ, ಏಕೆಂದರೆ ನೀವು ನಿಮ್ಮ ಶ್ರಮದಿಂದ ಬರುವ ಸಂಶಯಗಳಿಂದ ತಕ್ಷಣವೇ ಪಾರಾಗಬಲ್ಲಿರಿ. ಇಂದು ನೀವು ಡಾಕ್ಟರ್ನ ಸಲಹೆಯನ್ನು ಆರೋಗ್ಯದ ಬಗ್ಗೆ ಹಾಗೂ ನಿಮ್ಮ ತೂಕವನ್ನು ಇಳಿಸುವ ಬಗ್ಗೆ ತೆಗೆದುಕೊಳ್ಳುವಿರಿ. ಗಮನದಲ್ಲಿ ಇಟ್ಟುಕೊಳ್ಳಿ, ಯಾವುದೇ ರೀತಿಯಿಂದ ನೀವು ತೆಗೆದುಕೊಂಡರೂ ಅದನ್ನು ಸರಿಯಾದ ಕ್ರಮದಲ್ಲಿ ಬಳಸಿ, ಏಕೆಂದರೆ ನೀವು ಇದನ್ನು ತುಂಬ ದಿನಗಳಿಂದ ತೆಗೆದುಕೊಳ್ಳುತ್ತಿರುವಿರಿ. ನೆನಪಿನಲ್ಲಿ ಇಡಿ, ಆರೋಗ್ಯವೇ ಭಾಗ್ಯ. ಆದ್ದರಿಂದ ನೀವು ಏನೇ ಖರ್ಚು ಮಾಡಿದರೂ ಏನಂದುಕೊಂಡು ಖರ್ಚು ಮಾಡಬೇಕೆಂದರೆ ಅದರಿಂದ ಇದು ಮುಂದೆ ನಿಮ್ಮ ಭವಿಷ್ಯದಲ್ಲಿ ಕೆಲಸಕ್ಕೆ ಬರುವುದು ಎಂದು. ಯೋಗವನ್ನು ಮಾಡಿ, ಇದರಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯಾಗುತ್ತದೆ. ಕನ್ಯಾ ರಾಶಿ, ಇಂದು ನೀವು ನಿಮ್ಮ ಸಂಪ್ರೇಷಣ ಕಲೆಯನ್ನು ಉಪಯೋಗಿಸಿಕೊಂಡು ನಿಮ್ಮ ಅಕ್ಕಪಕ್ಕದ ಜನರ ನಡುವೆ ಇರುವ ಒಡಕನ್ನು ಕಡಿಮೆ ಮಾಡಬೇಕು. ನೀವು ಆ ಜಗಳದ ಭಾಗವಲ್ಲದಿದ್ದರೂ ಅದನ್ನು ಬಗೆಹರಿಸಲು ನಿಮ್ಮನ್ನು ಸಂಧಾನಕಾರನ ರೂಪದಲ್ಲಿ ಕರೆಯಬಹುದು. ನೀವು ಯಾರ ಪ್ರಭಾವಕ್ಕೂ ಒಳಗಾಗದೆ ಸತ್ಯದ ಪರವಾಗಿ ಮಾತನಾಡುವಿರಿ. ಇದನ್ನು ನೋಡಿ ನಿಮ್ಮ ಸಹಕರ್ಮಿಗಳು ನಿಮ್ಮಿಂದ ಹೆಚ್ಚು ಪ್ರಭಾವಿತರಾಗುವರು. ಮನೆಯಲ್ಲಿ ನಡೆಯುತ್ತಿರುವ ಜಗಳಕ್ಕೆ ಇವತ್ತು ಏನಾದರೂ ಒಂದು ಪರಿಹಾರ ಕಂಡುಬರುತ್ತದೆ. ಅದು ಬರೀ ನಿಮಗೆ ಮಾತ್ರವಲ್ಲ, ನಿಮ್ಮ ಮನೆಯ ಎಲ್ಲಾ ಸದಸ್ಯರಿಗೂ ನೆಮ್ಮದಿ ತರುತ್ತದೆ. ಆದ್ದರಿಂದ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ ಮತ್ತು ವಿವಾದಾತ್ಮಕ ಮಾತನ್ನು ಮುಚ್ಚಿರುವ ರೂಮಿನ ಒಳಗಡೆ ಮಾತನಾಡಿಕೊಳ್ಳಿ. ಮನೆಯಲ್ಲಿ ಮಕ್ಕಳನ್ನು ಕೋಪದಿಂದ ದೂರ ಇಡಿ. ಇಂದಿನ ದಿನ ನಿಮಗೆ ನಿಮ್ಮ ಕೆಲಸದವರ ಹತ್ತಿರ ಕೆಲಸ ಮಾಡಿಸಲು ಪ್ರೇರಣೆಯ ಅವಶ್ಯಕತೆ ಇದೆ. ನಿಮ್ಮ ಜೊತೆ ಕೆಲಸ ಮಾಡುವ ರೀತಿ ಅಥವಾ ದುಡ್ಡನ್ನು ಕಟ್ಟುವ ದಿನಾಂಕ ಹತ್ತಿರ ಬರುತ್ತಾ ಇದೆ. ನೀವು ಸಫಲರಾಗಲು ತುಂಬಾ ಕಷ್ಟಪಡಬೇಕಾಗುತ್ತದೆ. ಹಣವನ್ನು ಸಂಪಾದಿಸಲು ದೊಡ್ಡ ಅವಕಾಶ ನಿಮ್ಮ ಮುಂದಿದೆ.
ನೀವು ಇದರ ಲಾಭವನ್ನು ಪಡೆಯಿರಿ. ನೀವೇನಾದರೂ ಫಿಶ್ ಬಿಸಿನೆಸ್ನಲ್ಲಿ ಇದ್ದರೆ ಹೊಸ ಕೆಲಸ ದೊರೆಯುವುದು, ಒಂದು ಇಷ್ಟವಾಗದಿದ್ದರೆ ಬೇರೆ ಕೆಲಸ ಸಿಕ್ಕಿಬಿಡುವುದು, ನಿಮ್ಮ ಕಠಿಣ ಪರಿಶ್ರಮದ ಫಲ ಈಗ ದೊರೆಯುವುದು. ಆದ್ದರಿಂದ ನಿಮ್ಮ ಎಲ್ಲ ಸಂಪರ್ಕ ಮತ್ತು ಅವಕಾಶವನ್ನು ಜೊತೆಯಲ್ಲಿ ತೆಗೆದುಕೊಳ್ಳಿ. ನಿಮ್ಮ ಸಾಮರ್ಥ್ಯದ ಪ್ರಕಾರ ಮುಂದೆ ಸಾಗಿ ಹಿಂದು ಮುಂದೆ ನೋಡಬೇಡಿ. ಇಂದು ನೀವು ನಿಮಗೋಸ್ಕರ ಸ್ವಲ್ಪ ಸಮಯವನ್ನು ಮೀಸಲಿಡಿ. ಇಂದಿನ ಕಾಲದ ಜೀವನ ಶೈಲಿಯಲ್ಲಿರುವಂತಹ ಹಲವು ಒತ್ತಡಗಳ ಕಾರಣ ನಾವು ಮನರಂಜನೆಗೆ ಸಮಯವನ್ನು ಕಳೆಯಲು ಸಾಧ್ಯವಾಗುವುದಿಲ್ಲ. ನಿಮ್ಮನ್ನು ನೀವು ಹೀಗೆ ಓಡಿಸುವಂತಹ ಕೆಲಸಗಳಿಂದ ದೂರವಿರಿಸಿ. ಇಲ್ಲದಿದ್ದರೆ ನೀವು ಒಳ್ಳೆಯ ಆರೋಗ್ಯದ ಲಾಭವನ್ನು ಪಡೆದುಕೊಳ್ಳಲಾರಿರಿ. ನೀವು ಸ್ವಲ್ಪ ಸಮಯವನ್ನು ಖಂಡಿತವಾಗಿ ಮೀಸಲಿರಿಸಿ. ಅದರಿಂದ ನೀವು ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. ತುಲಾರಾಶಿ, ಇಂದು ನಿಮಗೆ ಅನಿಸುತ್ತದೆ ನೀವು ಎಲ್ಲಿಗಾದರೂ ಹೊರಗೆ ಹೋಗಲು ಹಾಗೂ ಜನರನ್ನು ಭೇಟಿಯಾಗಬೇಕು ಎಂದು. ಇಂದು ನೀವು ನಿಮ್ಮ ಜೀವನವನ್ನು ತೆಗೆದುಕೊಂಡು ಸ್ವಲ್ಪ ಯೋಚನೆಯಲ್ಲಿ ಇದ್ದೀರಿ. ನೀವು ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಎಲ್ಲಿಗಾದರೂ ಹೋಗಬಹುದು. ಇಂದು ನೀವೇನಾದರೂ ಸಾಮಾಜಿಕ ಸಮಾರಂಭಕ್ಕೆ ಹೋಗುತ್ತಿದ್ದರೆ ನಿಮಗೆ ಅಲ್ಲಿ ಅನೇಕ ಜನರನ್ನು ಭೇಟಿಯಾಗುವ ಅವಕಾಶ ಸಿಗುತ್ತದೆ. ಹಿಂದಿನ ದಿನಗಳಲ್ಲಿ ನಿಮ್ಮ ಜೀವನ ಹೊಸ ಪಾರ್ಟ್ನರ್, ಸಂಭಾವನೆ ಮತ್ತು ಪ್ರೇಮ ಸಂಬಂಧದಿಂದ ತುಂಬಿ ಹೋಗುತ್ತದೆ. ಇವತ್ತು ಸಹ ಅದೇ ಸ್ಥಿತಿ ಇರುತ್ತದೆ. ಈ ದಿನಗಳನ್ನು ನೋಡಿದರೆ ನಿಮಗೆ ಅನಿಸುತ್ತದೆ ಪ್ರೀತಿಯ ಜೀವನದಲ್ಲಿ ಯಾವಾಗ ಏನು ಆಗುತ್ತದೆ ಹೇಳುವುದಕ್ಕೆ ಆಗುವುದಿಲ್ಲ. ಈ ಸಂದರ್ಭವನ್ನು ಎಂಜಾಯ್ ಮಾಡಿ. ಇಂದು ನಿಮಗೆ ಅವಕಾಶದಿಂದ ಮತ್ತು ಉತ್ಪಾದಕರಿಗೆ ಅವಕಾಶದಿಂದ ಕೂಡಿದ ದಿನವಾಗಿದೆ. ನೀವು ನಿಮ್ಮ ಪರಿಶ್ರಮದ ಫಲವನ್ನು ಕೂಡಲೇ ನೋಡಬಲ್ಲಿರಿ. ಕಂಪನಿಯಿಂದ ಒಳ್ಳೆಯ ಟೆಂಡರ್ ಸಿಗುವುದು. ಈ ಟೆಂಡರ್ ನಿಮಗೆ ಆರ್ಥಿಕ ಸುಧಾರಣೆಯನ್ನು ಉಂಟು ಮಾಡುವುದು. ಕೆಲವು ದಿನಗಳಿಂದ ನೀವು ದಾನ ಮಾಡಲು ಯೋಚಿಸುತ್ತಿದ್ದರೆ ಇಂದು ಒಳ್ಳೆಯ ದಿನವಾಗಿದೆ. ದಾನವನ್ನು ಮಾಡಿಬಿಡಿ. ದಾನ ಮಾಡುವುದರಿಂದ ನಿಮಗೆ ಸಂತೋಷ ಹಾಗೂ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುವುದು. ನೀವು ಪರಂಪರಾಗತವಾಗಿ ಬಂಡವಾಳದ ಫಲಿತಾಂಶವನ್ನು ಕೂಡ ಅನುಭವಿಸಿಯಾಗಿದೆ. ಶೇರ್ನಲ್ಲಿ ಹಣವನ್ನು ಮುಳುಗಿಸಿದ್ದಾಗಿದೆ. ಈಗ ನೀವು ಹಣವನ್ನು ಸರಿಯಾದ ದಿಶೆಯಲ್ಲಿ ಬಂಡವಾಳ ಹೂಡಲು ಇದು ಸರಿಯಾದ ಅವಕಾಶವಾಗಿದೆ. ಒಳ್ಳೆಯ ಕೆಲಸಗಳಿಗೆ ಸ್ವಲ್ಪ ದಾನವನ್ನು ಮಾಡಿ. ಇಂದಿನ ದಿನ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಯಾವುದೇ ತರಹದ ರಸ್ತೆ ಅಪಘಾತದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿ ಮತ್ತು ಹೆಚ್ಚು ಸಮಾಧಾನದಿಂದ ರಸ್ತೆಯಲ್ಲಿ ನಡೆಯಿರಿ. ನೀವೇನಾದರೂ ಕಾರು ಅಥವಾ ಮೋಟಾರ್ ಸೈಕಲ್ ಓಡಿಸುವುದಾದರೆ ತುಂಬಾ ಸಮಾಧಾನದಿಂದ ನಿಧಾನವಾಗಿ ಓಡಿಸಿ. ಇಂದು ನೀವೇನಾದರೂ ಸಮಾಧಾನದಿಂದ ಹಾಗೂ ನಿಧಾನವಾಗಿ ವಾಹನವನ್ನು ಓಡಿಸಿದರೆ ನೀವು ಸಣ್ಣ ಅಪಘಾತಗಳು ಆಗದಂತೆ ತಡೆಯಬಲ್ಲಿರಿ. ಇಂದು ನೀವು ಸಮಾಧಾನದಿಂದ ಇರುವುದು ತುಂಬಾ ಅವಶ್ಯಕ. ವೃಶ್ಚಿಕ ರಾಶಿ, ಇಂದು ನಿಮಗೆ ಸಮಾಧಾನವನ್ನು ತೋರಿಸುವಂತ ಅವಶ್ಯಕತೆ ಇದೆ. ಏಕೆಂದರೆ ತಪ್ಪು ತಿಳುವಳಿಕೆಯಿಂದ ನಿಮ್ಮ ಹಾಗೂ ನಿಮ್ಮವರ ಮಧ್ಯೆ ಜಗಳವಾಗುವ ಸಂಭವವಿದೆ. ಈ ಪ್ರಿಯ ಜನ ನಿಮ್ಮ ಪರಿವಾರದವರು, ಸ್ನೇಹಿತರು ಅಥವಾ ನಿಮ್ಮ ಸಹಕರ್ಮಿಗಳು ಆಗಬಹುದು. ನೀವು ನಿಮ್ಮ ಕೋಪದ ಮೇಲೆ ಹಿಡಿತವಿಟ್ಟುಕೊಂಡು ಬೇರೆಯವರಿಗೆ ನಿಮ್ಮ ಮಾತಿನಿಂದ ದುಃಖವಾಗದಂತೆ ನೋಡಿಕೊಂಡರೆ ಈ ಜಗಳವಾಗದಂತೆ ತಡೆಯಬಹುದು. ಇಂದು ನಿಮ್ಮ ಒಳ ಜಗಳಕ್ಕೆ ಧ್ಯಾನ ಕೊಡಬೇಕು. ಒಬ್ಬರಿಗೊಬ್ಬರ ಮುಂದೆ ಕರೆ ಕೊಟ್ಟಂತೆ ನಿಮ್ಮ ಇಚ್ಛೆಯನ್ನು ಪ್ರಕಟಪಡಿಸಿ. ಮಾತಿನಿಂದ ನಿಮ್ಮ ಸಂಬಂಧಕ್ಕೆ ಹೊಸ ದಿಕ್ಕು ಸಿಗುತ್ತದೆ. ಒತ್ತಡದಲ್ಲಿ ಶಾಂತರಾಗಿರುವುದರಿಂದ ನಿಮ್ಮ ಕ್ಷಮತೆಯನ್ನು ನಿಮ್ಮ ಸಹಪಾಠಿಗಳು ಸಮ್ಮತಿಸುವರು. ನಿಮ್ಮ ಸಂಪರ್ಕ ಅಥವಾ ಸಂಭಾಷಣಾ ಕಲೆ ನಿಮಗೆ ಒಳ್ಳೆಯ ಪರಿಣಾಮ ಕೊಡುವುದು. ಇದರಿಂದ ನಿಮ್ಮ ಕ್ಷಮತೆಯು ಹೆಚ್ಚುವುದು. ಇದರ ನಂತರ ನೀವು ನಿಮ್ಮೊಡನೆ ಬೇರೆಯವರನ್ನು ಒಳ್ಳೆಯವರನ್ನಾಗಿ ಮಾಡುವ ಸ್ಥಿತಿಯಲ್ಲಿ ಇರುವಿರಿ. ನಿಮಗೆ ಈ ಸಮಯದಲ್ಲಿ ದೀರ್ಘಾವಧಿ ಯೋಜನೆಗಳನ್ನು ಹಾಕಬೇಕಾಗಿದೆ. ಇಂದು ನೀವು ನಿಮ್ಮ ವಾಸಸ್ಥಾನವನ್ನು ಬದಲಾಯಿಸುವ ಸಂಭವವಿದೆ. ಹಳೆ ಮನೆ ಬಿಟ್ಟು ಹೊಸ ಮನೆಗೆ ಹೋಗಬಹುದು. ಫ್ಲಾಟ್ನ ಬದಲು ಬೇರೆಯದಕ್ಕೆ ಹೋಗಬಹುದು. ಪರಿವರ್ತನದ ಸಂಕೇತವಿದೆ. ಇದರ ಆನಂದವನ್ನು ಪಡೆಯಿರಿ. ಹೊಸ ಪ್ರವೇಶ ನಿಮಗೆ ಇಷ್ಟವಾಗುವುದು. ನೀವು ಇದರ ಆನಂದವನ್ನು ಅನುಭವಿಸಿ. ನಿಮ್ಮ ಕಡೆಯಿಂದ ನಡೆದಿರುವಂತಹ ಕೆಲಸವು ನಿಮ್ಮನ್ನು ಸಂತೋಷವಾಗಿರಿಸಲು ಸಹಾಯಕವಾಗಿದೆ. ನೆನಪಿನಲ್ಲಿ ಇಡಿ, ನೀವು ಬೇಡದೇ ಇರುವಂತಹ ವಿಷಯಗಳಿಗೆ ಒತ್ತಡವನ್ನು ಮಾಡಿಕೊಳ್ಳುವುದಿಲ್ಲ ಎಂದು. ಜೀವನದಲ್ಲಿ ಸಕಾರಾತ್ಮಕ ಯೋಚನೆ ತರಲು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮನ್ನು ವ್ಯಸ್ತವಾಗಿರಿಸಿ. ಇದರಿಂದ ನೀವು ಬೇರೆಯವರಿಗೆ ಸಹಾಯ ಮಾಡುವುದರ ಮಹತ್ವವನ್ನು ತಿಳಿದುಕೊಳ್ಳುವಿರಿ. ಜೊತೆಯಲ್ಲಿ ನಿಮ್ಮನ್ನು ನೀವು ಸಂತೋಷವಾಗಿ ಇರಿಸಿಕೊಳ್ಳುವುದನ್ನು ಕಲಿತುಕೊಳ್ಳುವಿರಿ. ಧನುರಾಶಿ, ಇಂದು ನಿಮ್ಮ ಗಮನ ಬರೀ ಮಜಾ ಮಾಡುವುದರ ಬಗ್ಗೆಯೇ ಇರುತ್ತದೆ. ಇಂದು ನೀವು ಎಲ್ಲವನ್ನೂ ಮರೆತು ಚೆನ್ನಾಗಿ ಕುಣಿಯಿರಿ ಹಾಗೂ ಪಾರ್ಟಿ ಮಾಡಿ. ಅದಕ್ಕೆ ಎಲ್ಲರನ್ನೂ ಕರೆಯಿರಿ. ಇಂದು ನೀವು ಏನನ್ನೇ ಮಾಡಿ ಪೂರ್ಣ ಮನಸ್ಸಿನಿಂದ ಮಾಡಿ. ನೀವು ಹಾಗೂ ನಿಮ್ಮ ಸ್ನೇಹಿತರು ಈ ದಿನವನ್ನು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳುವಿರಿ. ನಿಮ್ಮ ಪಾರ್ಟ್ನರ್ ಯೋಗ್ಯತೆಯ ಬಗೆಗೆ ಇಂದು ನೀವು ಅಸಂತುಷ್ಟರಾಗುತ್ತೀರಿ. ಆದರೆ ನೀವು ಪೂರ್ಣತೆಯ ಹುಡುಕಾಟದಲ್ಲಿ ಇದ್ದರೆ ನಿರಾಶೆಯ ವಿನಃ ನಿಮಗೆ ಏನೂ ಸಿಗುವುದಿಲ್ಲ. ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದು. ಇಂದು ನೀವು ನಿಮ್ಮ ಮುಂದೆ ಬರುವ ಅವಕಾಶಗಳಿಂದ ಆನಂದ ಪಡೆಯುವಿರಿ.
ಇಂದು ಯಾವುದೇ ಕೆಲಸ ಬಂದರೂ ಅದನ್ನು ಎದುರಿಸಲು ತಯಾರಾಗಿರಿ. ಇದನ್ನು ಕಾಪಾಡಿಕೊಳ್ಳಲು ನೀವು ಪೂರ್ತಿ ಪ್ರಯಾಸ ಪಡಬೇಕಾಗುತ್ತದೆ. ನಿಮಗೇ ಆಶ್ಚರ್ಯವಾಗುತ್ತದೆ ನಿಮ್ಮಲ್ಲಿ ಎಷ್ಟು ಕ್ಷಮತೆ ಇದೆ ಎಂದು. ಇಂದು ನಿಮ್ಮ ಕಠಿಣ ಪರಿಶ್ರಮ ನಿಮಗೆ ತುಂಬಾ ದೊಡ್ಡ ಮೊತ್ತದಲ್ಲಿ ಹಣವನ್ನು ದೊರೆಯುವಂತೆ ಮಾಡುವುದು. ಸದ್ಯಕ್ಕೆ ನಿಮ್ಮ ಸೃಜನಾತ್ಮಕ ಯೋಗ್ಯತೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರದರ್ಶಿತವಾಗಿದೆ. ನಿಮಗೆ ನಿಶ್ಚಿತ ರೂಪದಲ್ಲಿ ಆರ್ಥಿಕ ಪುರಸ್ಕಾರ ಪ್ರಾಪ್ತಿಯಾಗುವುದು. ಅದು ನಿಮ್ಮ ಉತ್ತಮ ವಿಚಾರದ ಪ್ರತಿಫಲವಾಗಿದೆ. ನೀವು ನಿಮ್ಮ ಸಂಪಾದನೆಯನ್ನು ಸುರಕ್ಷಿತವಾಗಿಡಲು ಪ್ರಯತ್ನಿಸಿ, ಏಕೆಂದರೆ ಬೇರೆಯವರಿಗೆ ನಿಮ್ಮ ಲಾಭ ತೆಗೆದುಕೊಳ್ಳುವುದು ಬೇಡ. ಆರ್ಥಿಕ ಲಾಭ ನಿಮ್ಮ ಪ್ರಯತ್ನಗಳ ಮೇಲೆ ನಿರ್ಧಾರಿತವಾಗಿದೆ. ಪಚನಕ್ರಿಯೆಯ ಸಮಸ್ಯೆಯಿಂದ ನೀವು ತೊಂದರೆಯಲ್ಲಿ ಬೀಳಬಹುದು. ಅದರ ಕಾರಣದಿಂದ ನಿಮಗೆ ಹೊಟ್ಟೆ ನೋವು ಅಥವಾ ಮಾನಸಿಕ ಒತ್ತಡವೂ ಆಗಬಹುದು. ನೀವು ಧೂಮಪಾನ ಹಾಗೂ ಶರಾಬ್ನಿಂದ ದೂರವಿರುವುದು ಒಳ್ಳೆಯದು. ನೀವು ಯಾವುದಾದರೂ ಒತ್ತಡದಿಂದ ನರಳುತ್ತಿದ್ದರೆ ಬೇಗ ಅದನ್ನು ದೂರ ಮಾಡಲು ಪ್ರಯತ್ನಿಸಿ. ಸಫಲತೆ ಸಿಗುವುದರಿಂದ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ತೊಂದರೆಗಳು ದೂರವಾಗಬಹುದು. ಮಕರ ರಾಶಿ, ಇಂದು ನೀವು ನಿಮ್ಮ ಕೆಲವು ಮಧುರ ಕನಸುಗಳನ್ನು ತೆಗೆದುಕೊಂಡು ನಿರಾಶೆಯನ್ನು ಅನುಭವಿಸುವಿರಿ. ನಿರಾಶೆಯಿಂದ ಯೋಚಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಬದಲಿಗೆ ನಿಮ್ಮ ಕನಸುಗಳನ್ನು ಹೇಗೆ ಪೂರ್ತಿಗೊಳಿಸಿಕೊಳ್ಳಬಹುದು ಎಂದು ಯೋಚಿಸಿ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಖಂಡಿತ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಲ್ಲಿರಿ. ಇವತ್ತು ನೀವು ಮುಂದೆ ಆಗುವ ಮದುವೆ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ. ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ. ಮಗ್ನರಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ. ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿರುತ್ತದೆ. ಇಂದಿನ ದಿನ ನಿಮ್ಮ ಕೆಲಸದ ವಿಭಾಗವು ಬದಲಾಗಲಿದೆ ಅಥವಾ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸಬಲ್ಲಿರಿ. ಈ ಸಮಯ ಹೊಸ ಆರಂಭವಾಗಿದೆ. ಆದ್ದರಿಂದ ಕಾರ್ಯಕ್ಷೇತ್ರವನ್ನು ಒತ್ತಡದ ರೀತಿಯಲ್ಲಿ ತೆಗೆದುಕೊಳ್ಳದೆ ದೇವರ ಪ್ರಸಾದದ ರೂಪದಲ್ಲಿ ತೆಗೆದುಕೊಂಡಲ್ಲಿ ನಿಮ್ಮ ಭವಿಷ್ಯವು ನೀವಂದುಕೊಂಡ ಹಾಗೆ ಇರಬಲ್ಲದು. ಇಂದಿನ ದಿನ ಎಲ್ಲ ತರಹದ ಜನರಿಗೆ ಆರ್ಥಿಕ ರೂಪದಲ್ಲಿ ಒಳ್ಳೆಯ ದಿನವಾಗಿದೆ. ವಿಶೇಷವಾಗಿ ವ್ಯಾಪಾರಿಗಳಿಗೆ. ನೀವು ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುತ್ತಿರುವಿರಿ. ನಿಮಗೆ ಗೊತ್ತಿದೆಯೇ ಇದರ ಲಾಭವನ್ನು ಹೇಗೆ ಪಡೆಯಬಹುದು ಎಂದು? ನೀವು ನಿಮ್ಮ ಗುರಿಯಿಂದ ವಿಚಲಿತರಾಗಬೇಡಿ. ನೀವು ನಿಮ್ಮ ಕೆಲಸದ ಪ್ರತಿ ನಿಷ್ಠಾವಂತರಾಗಿರುವಿರಿ. ಇದು ಎದುರಿಗಿರುವವರೆಗೆ ನೀವು ಒಂದು ನೋಟದಲ್ಲಿ ತಿಳಿದುಬಿಡುವುದು. ಇಂದು ನೀವು ಧ್ಯಾನದ ಕಲೆಯನ್ನು ಕಲಿಯಲು ಇಚ್ಛಿಸುವಿರಿ ಮತ್ತು ಏನಿಲ್ಲವಾದರೂ ಆರೋಗ್ಯ ಹಾಗೂ ಶಾಂತವಾಗಿರುವ ಕ್ರಿಯೆ ಇತ್ಯಾದಿಗಳ ಬಗ್ಗೆ ಗಮನ ಕೊಡುವಿರಿ. ಇದರಿಂದ ನಿಮ್ಮ ಮಸ್ತಿಷ್ಕಕ್ಕೆ ಶಾಂತಿ ದೊರೆಯುವುದು. ಇಂದು ನೀವು ವಿಶೇಷವಾಗಿರುವುದರ ಮೇಲೆ ಕೇಂದ್ರಿತವಾಗಿ ವ್ಯಾಯಾಮ ಮಾಡಿ. ಆಗಲೇ ನಿಮ್ಮ ಮೂಡ್ ಹಾಗೂ ಶಕ್ತಿ ಹೆಚ್ಚುವುದು. ಕುಂಭರಾಶಿ, ಇಂದು ಅಚಾನಕವಾಗಿ ನಿಮ್ಮ ಯಾರಾದರೂ ಸ್ನೇಹಿತರು ನಿಮಗೆ ಇಮೇಲ್ ಕಳಿಸುವರು ಅಥವಾ ಫೋನ್ ಮಾಡುವರು. ಈ ಸ್ನೇಹಿತರು ಕೆಲವು ದಿನಗಳ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳಲು ಬರಬಹುದು. ಅವರನ್ನು ಉಪಚಾರ ಮಾಡಲು ತಯಾರಾಗಿರಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ. ಇಂದು ನೀವು ಅಂದುಕೊಳ್ಳುತ್ತೀರಿ ನೀವು ಬೇರೆಯವರ ವಿಷಯದಲ್ಲಿ ಗಮನ ಕೇಂದ್ರೀಕರಿಸುತ್ತಿರುವುದರಿಂದ ನಿಮ್ಮ ಪ್ರೀತಿಯ ಮೇಲೆ ತುಂಬಾ ಒತ್ತಡ ತರುತ್ತಾ ಇಲ್ಲ ಎಂದು. ನಿಮ್ಮ ಸಂಗಾತಿಗೆ ಹೇಳಿ ನೀವು ಅವರಿಗೆ ಎಷ್ಟು ಬೇಕಾದವರು ಎಂದು. ಇದರಿಂದ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ಇಂದು ನಿಮ್ಮ ತಲೆಯಲ್ಲಿ ಯಾವುದೋ ಹೊಸ ಜೀವನ ಪರ್ಯಂತರದ ವಿಕಲ್ಪವೂ ಇದೆ. ಆದರೆ ಇಂದಿನ ದಿನ ಅದನ್ನು ಹುಡುಕಲು ಸರಿಯಾದ ದಿನ ಅಲ್ಲ. ಯಾವುದೇ ಹೊಸ ಯೋಜನೆಗೆ ತುಂಬಾ ಸಮಯ ತೆಗೆದುಕೊಂಡು ವಿಚಾರ ಮಾಡಿ. ನಿಮ್ಮ ಎಲ್ಲ ವಿಕಲ್ಪಗಳಿಗೂ ತಡೆಯೊಡ್ಡಿ. ಆಮೇಲೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಇಂದು ನೀವು ಜಮೀನನ್ನು ಖರೀದಿಸಲು ಹಣ ಜೋಡಿಸುವುದು ಕಷ್ಟವೇನಾಗುವುದಿಲ್ಲ. ಆದರೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಮಾರ್ಕೆಟಿನ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಮಾಹಿತಿ ಸಂಗ್ರಹಿಸಿ. ಇಂದು ನಿಮ್ಮ ಅಸ್ವಸ್ಥತೆಯ ನಂತರವೂ ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು. ನೀವು ಶರೀರದ ಮಸಾಜ್ ಮಾಡಬಹುದು. ಸ್ವಲ್ಪ ವಿಶ್ರಾಂತಿಗಾಗಿ ನೀವು ಕೆಲವು ಮಾನಸಿಕ ಕ್ರಿಯೆಗಳನ್ನು ಮಾಡಿ. ಉದಾಹರಣೆಗೆ ಓದುವುದು, ಪದಬಂಧ ಮಾಡುವುದು. ಇದರಿಂದ ನೀವು ಮತ್ತೆ ಶಕ್ತಿ ಕೇಂದ್ರಿತಗೊಳಿಸಬಹುದು. ಮೀನರಾಶಿ, ಇಂದು ನೀವು ಎಂದರೆ ನಿಮ್ಮ ಅವಶ್ಯಕತೆ ಇರುವ ಸ್ನೇಹಿತನ ಮಾತು ಕೇಳಿ. ಅವನಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ನೀವು ಇದ್ದೀರಿ. ನಿಮ್ಮ ವ್ಯವಹಾರ ಪ್ರಶಂಸನೀಯವಾಗಿರುತ್ತದೆ. ಇಂದು ನಿಮ್ಮ ಸ್ನೇಹ ನಿಮ್ಮ ಮಿತ್ರನಿಗೆ ತುಂಬಾ ಲಾಭದಾಯಕವಾಗಿ ಸಾಬೀತು ಆಗುತ್ತದೆ ಹಾಗೂ ಭವಿಷ್ಯದಲ್ಲಿ ಅವರು ಕೂಡ ನಿಮ್ಮ ಸಹಾಯಕ್ಕೆ ತಯಾರಾಗಿರುವರು. ನಿಮ್ಮ ಪರಿವಾರದವರು ಮತ್ತು ಸ್ನೇಹಿತರಿಂದ ದೂರ ಸರಿದು ನಿಮ್ಮ ಜೊತೆಗಾರನೊಂದಿಗೆ ಸಮಯ ಕಳೆಯಲು ಇಷ್ಟಪಡುವಿರಿ. ಈ ವಿಷಯವನ್ನು ಫೋನಿನಲ್ಲಿಯೇ ಹೇಳಬಹುದಾಗಿದ್ದರೂ ನೀವು ಸ್ವಲ್ಪ ಸಮಯ ಅವರೊಂದಿಗೆ ಕಳೆಯಲು ಪ್ರಯತ್ನಿಸಿ. ಈ ಕ್ಷಣಗಳು ನಿಮಗೆ ಯಾವಾಗಲೂ ಜೊತೆಗಿರುವುದು. ನೀವೇನಾದರೂ ಕೆಲಸದ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ಯಾವುದೇ ನಿಯೋಜಕನಿಂದ ಪ್ರಸ್ತಾಪ ಸಿಗುವ ಸಂಭವವಿದೆ. ಅದು ಅನೇಕ ರೀತಿಯ ಕಾರ್ಯಗಳಲ್ಲಿ ಅನುಬದ್ಧವಾಗಿದೆ. ನಿಮ್ಮ ದುಃಖ ದೂರವಾಗುವುದು ಹಾಗೂ ಇದರಲ್ಲಿ ನಿಮಗೆ
ಸರಿಯಾದ ವಿಕಲ್ಪವನ್ನು ಯೋಚಿಸಿ ತಿಳಿದುಕೊಂಡು ಆರಿಸಿಕೊಳ್ಳಬೇಕು. ನಿಮಗೆ ನಿಮ್ಮ ಕೆಲಸಕ್ಕೆ ಹಿಂತಿರುಗಿ ಬರುವುದರಿಂದ ಒಳ್ಳೆಯದಾಗುವುದು. ಇಂದು ಭವಿಷ್ಯಕ್ಕಾಗಿ ಮತ್ತು ನಿಮಗಾಗಿ ಯಾವುದಾದರೂ ಯೋಜನೆಯನ್ನು ಹಾಕಿ. ನೀವು ನಿಮ್ಮ ಯೋಜನೆ ಹಾಗೂ ಲಕ್ಷ್ಯವನ್ನು ನಿಶ್ಚಿತಗೊಳಿಸಿ. ನಂತರ ಅವು ಭಾಗವಾಗಿರುವಂತಹ ಯೋಜನೆಯಲ್ಲಿ ನಿಮ್ಮ ಲಕ್ಷ್ಯವನ್ನು ಪಡೆಯುವುದು ಸುಲಭವಾಗುವುದು. ಅದಕ್ಕೆ ನೀವು ಅದರ ಪ್ರಕಾರ ಆರ್ಥಿಕ ಯೋಜನೆಯನ್ನು ಹಾಕುವ ಅವಶ್ಯಕತೆ ಇದೆ. ಇಂದು ನಿಮ್ಮ ತ್ವಚೆಗೆ ಒಳ್ಳೆಯ ದಿನವಾಗಿದೆ. ಇದಕ್ಕೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುವುದು. ನೀವು ಇದನ್ನು ನಿರಂತರವಾಗಿ ಇಟ್ಟುಕೊಳ್ಳಿ, ಏಕೆಂದರೆ ಇದರಿಂದ ಸಕಾರಾತ್ಮಕ ಬದಲಾವಣೆ ಬರುತ್ತಿದೆ. ನಿಮ್ಮ ತ್ವಚೆಯಲ್ಲಿ ನಿರಂತರ ಸುಧಾರಣೆ ಆಗುವುದು.